ಕಾಗವಾಡ ತಾಲೂಕಿನ ಉಗಾರ ಶಿರಗುಪ್ಪಿ ರಸ್ತೆ ಅಗಲೀಕರಣ ಕಾಮಗಾರಿಕೆಯು ಸರ್ಕಾರದ ಯಾವುದೇ ನಿಯಮಗಳನ್ನು ಪಾಲಿಸದೆ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು, ರಸ್ತೆ ಬದಿಯ ಮರಗಳು ನಾಶವಾಗುವುದರ ಜೊತೆಗೆ ಬ್ಯಾರಿಕೇಡ್, ಎಚ್ಚರಿಕೆ ಫಲಕ ಹಾಗೂ ಸಮರ್ಪಕ ಡೈವರ್ಷನ್ ವ್ಯವಸ್ಥೆ ಇಲ್ಲದೆ ವಾಹನ ಸವಾರರು ಮತ್ತು ಪಾದಚಾರಿಗಳ ಪ್ರಾಣಕ್ಕೆ ಕುತ್ತು ಬಂದಿದೆ ಎಂದು ತಿಳಿಸಿದ್ದಾರೆ. ಇನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯಾವ ರೀತಿ ಪರಿಸರ ಕೂಡ ಈ ರಸ್ತೆ ಅಗಲೀಕರಣಕ್ಕೆ ಗಿಡಗಳನ್ನು ಕೂಡ ಯಾವ ರೀತಿ ಹಾಳು ಮಾಡಿದ್ದಾರೆ, ಸೊ ಅದನ್ನು ಕಡಿಯೋದು ಕಿತ್ತಾಕಿದ್ದಾರೆ ಅಂತ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಇದು ಶಿರಗುಪ್ಪಿಯಿಂದ ಉಗಾರ್, ಕಾಗವಾಡ ತಾಲೂಕಿನ ಶಿರಗುಪ್ಪಿಯಿಂದ ಉಗಾರ್ ಕಡೆ ಹೋಗುವಂಥ ರಸ್ತೆ ಅಗಲೀಕರಣ ಕಾಮಗಾರಿ. ಈ ಕಾಮಗಾರಿ ಎಲ್ಲಿ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಗುತ್ತಿಗೆದಾರ ಕಾಮಗಾರಿ ನಡೆಸ್ತಾ ಇದ್ದಾರೆ. ಈ ಕಾಮಗಾರಿ ಸ್ಥಳದಲ್ಲಿ ಸುರಕ್ಷತಾ ಬ್ಯಾರಿಕೇಡ್ ಕೊರತೆ ಇದೆ ಹಾಗೂ ಎಚ್ಚರಿಕೆ ಹಾಗೂ ಫಲಕ ಅಳವಡಿಸಿಲ್ಲ ಎಂಬ ಆರೋಪವು ಕೇಳಿಬರ್ತಾ ಇದೆ. ಸಮರ್ಪಕವಾಗಿ ಡೈವರ್ಷನ್ ವ್ಯವಸ್ಥೆ ಇಲ್ಲದಿರುವ ಕೊರತೆ ಇದೆ. ಆಮೇಲೆ ವಾಹನ ಸವಾರರು ಹಾಗೂ ಪಾದಚಾರಿಗಳ ಸುರಕ್ಷತೆಗೆ ಅಪಾಯ ಎಂದು ಇಲ್ಲಿ ನೋಡ್ಬೋದು. ಯಾಕೆಂದರೆ ಯಾವುದೇ ರೀತಿಯಾದ ರೇಡಿಯಮ್ ಆಗಲಿ ರಿಬ್ಬನ್ಗಳಾಗಲಿ ಏನೂ ಕಟ್ಟಿಲ್ಲ, ಇದಷ್ಟು ಹಾಕಿದ್ದಾರೆ, ಇದು ಬಿದ್ದೋಗಿದೆ. ಇದರ ಮುಂದೆ ನೋಡ್ಬೋದು ಸುಮಾರು 2 ರಿಂದ 2.5 3 ಅಡಿ ರಸ್ತೆಯನ್ನು ಅಗೆದಿರುತ್ತಾರೆ. ಯಾವುದೇ ರೀತಿಯಿಂದ ಇಲ್ಲಿ ವಾಹನ ಸವಾರರಿಗಾಗಲಿ ಪಾದಚಾರಿಗಳಾಗಲಿ ಸುರಕ್ಷತೆ ಕ್ರಮ ಯಾವುದೂ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಸ್ಥಳಕ್ಕೆ ಹಾಜರಾಗಿ ಸ್ಥಳ ಪರಿಶೀಲನೆಯನ್ನು ನಡೆಸಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಇರುತ್ತದೆ.